ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾವು ಸೀಮೆ ಬದನೆಕಾಯಿ ಸಾಂಬಾರು ಮಾಡೋಣ. ಸೀಮೆ ಬದನೆಕಾಯಿನ ನಾನು ಈಗ ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಬೇಳೆ ತೊಗೊಂಡಿದ್ದೀನಿ ನೋಡಿ, ತೊಗರಿ ಬೇಳೆನ ಒಂದು ಚಿಕ್ಕದು ಬೌಲಲ್ಲಿ ತೊಗೊಂಡಿದ್ದೀನಿ. ಇವಾಗ ನೋಡಿ ತೊಗೊಂಡಿದ್ದೀನಿ. ಈಗ ಸೀಮೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಅದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 3 ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ತಂಪು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಇವಾಗ ನಾವು ಫಸ್ಟು ತೊಗರಿಬೇಳೆನ ಕೂಗಿಸ್ಕೋಬೇಕು. ಅದಕ್ಕೆ ಈಗ ಮೊದಲಿಗೆ ನಾವು ಕರಿಬೇವು ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ, ಎಲ್ಲನೂ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲನೂ ಈಗ ಸದ್ಯಕ್ಕೆ ಕಟ್ ಮಾಡಿ ಇಟ್ಟಿರೋ ಟೊಮೆಟೊನೂ ಕೂಡ ಸೇರಿಸ್ತಾಯಿದ್ದೀನಿ. ಇದು ಬೇಸಿಗೆಗೆಲ್ಲ ತುಂಬ ಒಳ್ಳೆಯ ಆಹಾರ. ಹೀಟ್ ಇರೋರಿಗೆಲ್ಲ ತುಂಬ ಒಳ್ಳೆಯದು. ಈಗ ಸ್ವಲ್ಪ ಜೀರಿಗೆನೂ ಸೇರಿಸ್ತಾಯಿದ್ದೀನಿ. ಬಾಡಿ ಕೂಲ್ ಆಗುತ್ತೆ ಹೀಟ್ ಇದ್ದರೆ. ಇವಾಗ ಬೇಳೆ ಬೇಯೋದಕ್ಕೆ ನೀರು ಹಾಕ್ಕೊಳ್ಳೋಣ. ನೀವು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಈಗ ಕಾಯಿ ರುಬ್ಬೋದಕ್ಕೆ ಜಾರಿಗೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಡಬೇಕಲ್ಲ, ಇದು ಸೀಮೆ ಬದನೆಕಾಯಿ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಈರುಳ್ಳಿ ಎಲ್ಲನೂ ರುಬ್ಬೋದಕ್ಕೆ ಮಾಡೋಣ. ಇವಾಗ ಅದಕ್ಕೆ ಕಟ್ ಮಾಡಿ ಇಟ್ಟಿರೋ ಒಂದು ಟೊಮ್ಯಾಟೊ, ಸ್ವಲ್ಪ ಉರಿಗಡಲೆ, ಏಕೆ ತೆಂಗಿನಕಾಯಿ ನಾನು ಕಟ್ ಮಾಡ್ತೀನಲ್ಲ ಹಾಗಾಗಿ ಅದು ಬೇಗ ಸವಿಲಿ ಅನ್ನೋ ಇದಕ್ಕೆ. ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಜಾರಿಗೆ ಎಲ್ಲನೂ ರುಬ್ಕೊಳ್ಳೋಣ. ನೋಡಿ ಈಗ ರುಬ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ. ಮತ್ತು ಇನ್ನೊಂದು ಸಲ ರುಬ್ಕೊಳ್ತೀನಿ. ನೋಡಿ ಈಗ ರುಬ್ಬಾಗಿದೆ. ಈಗ ಕಟ್ ಮಾಡಿ ಇಟ್ಟಿರೋ ಸೀಮೆ ಬದನೆಕಾಯಿನೂ ಕೂಡ ನೋಡ್ಕೊಳ್ಳಿ, ಅದನ್ನು ಕೂಡ ನೋಡಿ. ಈಗ ಬೇಳೆ ಬೆಂದಿದೆ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಎಲ್ಲ. ಅದ್ರ ಜೊತೆಗೆ ನೋಡಿ ಅದಕ್ಕೆ ಸ್ವಲ್ಪನೇ ನಾನು ಖಾರಕ್ಕೆ ಹಾಕಬೇಕಾಗಿದ್ದು, ಇಲ್ಲ ಇದಕ್ಕೂ ಹಾಕೊಂಡು ಏನು ತೊಂದರೆ ಇಲ್ಲ. ಬೇಳೆ ಜೊತೆಗೆ ಹಾಕ್ಬೋದಾಗಿದ್ದು ಅರಿಶಿಣ. ಅದಕ್ಕೆ ಸ್ವಲ್ಪ ಚಿಟಿಗೆ ಅರಿಶಿಣ ಹಾಕಿದ್ದೀನಿ. ಈಗ ಕಟ್ ಮಾಡಿ ಇಟ್ಟಿರೋ ಸೀಮೆ ಬದನೆಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ತಾವು ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ರುಬ್ಬಿಟ್ಟಿರೋ ಖಾರನೂ ಕೂಡ ಸೇರಿಸ್ತಾಯಿದ್ದೀನಿ. ನಿಮಗೆ ನನ್ನ ಅಡುಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಮೆಜರ್ಮೆಂಟ್ಗೆ ನೀರು ಹಾಕ್ಕೊಳ್ಳೋಣ. ನೀರು ಸೇರಿಸ್ಕೊಂಡಿದ್ದೀನಿ. ನೋಡಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಈಗ ಮತ್ತು ನೋಡಿ ನೀರು ಸ್ವಲ್ಪ ಎಲ್ಲ ಹದವಾಗಿದೆ. ಖಾರ ಎಲ್ಲ ನೋಡಿ ಫ್ರೆಂಡ್ಸ್, ಒಳ್ಳೆ ಅದಾಗಿದೆ ನೋಡಿ. ಒಳ್ಳೆ ಚೆನ್ನಾಗಿ ಹದವಾಗಿ ಬೆಂದಿದೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇಷ್ಟ ಇದ್ದರೆ, ನನ್ನ ವಿಡಿಯೋ ಇಷ್ಟ ಆದರೆ ತಮಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್.